ನಮಸ್ಕಾರ. ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಮುಖ್ಯಾಂಶಗಳು: ಕಂದಗಲ್ಲು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಚಂದ್ರಪ್ಪ ಅವಿರೋಧ ಆಯ್ಕೆ. ದಾವಣಗೆರೆ ತಾಲೂಕಿನ ಕಂದಗಲ್ಲು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ದಾವಣಗೆರೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಚಂದ್ರಪ್ಪ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಂದಗಲ್ ಗ್ರಾಮದ ಚಂದ್ರಪ್ಪನವರು ದಲಿತ ಸಂಘರ್ಷ ಸಮಿತಿಯಲ್ಲಿ ಹಲವಾರು ವರ್ಷಗಳಿಂದ ಜನಪರ, ದಲಿತ ಶೋಷಿತರ ಪರ ಹೋರಾಟಗಳನ್ನು ಬಗರ್ ಹುಕುಂ, ಭೂ ಹಿಡುವಳಿದಾರಿಗೆ ಪತ್ರ ಸೇರಿದಂತೆ ಹಲವಾರು ಸಮಸ್ಯೆಗಳ ಪರ ಹೋರಾಟಕ್ಕಿಳಿದ ಜನಪರ ಕಾಳಜಿಯುಳ್ಳ ವ್ಯಕ್ತಿ ಕೂಡ ಆಗಿದ್ದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಆಶಯದಂತೆ ಇಡೀ ಜಿಲ್ಲಾದ್ಯಂತ ಧ್ವನಿಯಿಲ್ಲದ ಜನರ ಪರವಾಗಿ ಹಲವಾರು ಹೋರಾಟಗಳೆಲ್ಲ ರೂಪಿಸುತ್ತಾ ಜನಪ್ರಿಯ ಜನಮನ್ನಣೆಯುಳ್ಳ ಹೋರಾಟಗಾರರಾಗಿದ್ದರು. ಇಂಥ ಹೋರಾಟದ ಹಿನ್ನೆಲೆಯ ಚಂದ್ರಪ್ಪನವರನ್ನು ಕಂದಗಲ್ಲು ಗ್ರಾಮದ ಹಲವಾರು ಹಿರಿಯರು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಚಂದ್ರಪ್ಪನವರ ಈ ಆಯ್ಕೆ ಸಾಮಾಜಿಕ ನ್ಯಾಯ, ಸೂಕ್ತ ವ್ಯಕ್ತಿಯನ್ನು ಆರಿಸಿದಂತಾಗಿದೆ ಎಂದು ಹಲವಾರು ಸಂಘಟನೆಗಳ ಮುಖಂಡರುಗಳಾದ ಭಾರತ ಜಾಗೃತಿ ಸಮಿತಿ ಸಂಚಾಲಕ ಡಾಕ್ಟರ್ ಓಬಳೇಶ್, ರುದ್ರಗೌಡ ಗೋಪನಾಳ್, ಹಿರಿಯ ಮಾಧ್ಯಮ ರತ್ನ ಪ್ರಶಸ್ತಿ ಪುರಸ್ಕೃತ ಮತ್ತು ಸಾಮಾಜಿಕ ಹೋರಾಟಗಾರ ಪುರಂದರ್ ಲೋಕಿಕೆರೆ, ಹದಳಿ ಷಣ್ಮುಖ, ಸ್ವಾಭಿಮಾನಿ ಬಳಗದ ಡಿ ವಿರೂಪಾಕ್ಷಪ್ಪ ಪಂಡಿತ್ ಸೇರಿದಂತೆ ಹಲವಾರು ಜನಪರ ಸಂಘಟನೆಗಳ ಮುಖಂಡರು ಚಂದ್ರಪ್ಪನವರ ಈ ಆಯ್ಕೆ ಸ್ವಾಗತಿಸಿ ಇನ್ನೂ ಹೆಚ್ಚಿನ ಸಾಮಾಜಿಕ ಅಭಿವೃದ್ಧಿ ಸೇವೆ ಕೈಗೊಳ್ಳಲೆಂದು ಆಶಿಸಿದ್ದಾರೆ. ನಮಸ್ಕಾರ. ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಸುದ್ದಿ ಸಂಕಲನ ಸಂಪಾದನೆ GB ಹಾವೇರಿ, ವರದಿ ಪುರಂದರ್ ಲೋಕಿಕೆರೆ. ನಮಸ್ಕಾರ. ಇವತ್ತು ಮನೆಗೆ ಅವ್ರು ಕರೆಕ್ಟಾಗಿ 5 ವರ್ಷ ಸರ್ವಿಸ್ ಕೊಟ್ಟರೆ ನಿಜವಾದ ಗ್ರಾಮ ಪಂಚಾಯತಿ ಸದಸ್ಯನಾಗುತ್ತೆ. ನಾವು ಈಗ ಅವ್ರ ಮನೆಯಲ್ಲಿ ಅಂಗವಿಕಲ ಇರ್ಬೋದು, ಅಥವಾ ರೇಷನ್ ಕಾರ್ಡ್ ಇಲ್ಲದೆ ಇರ್ಬೋದು, ಅಥವಾ ಕುಷ್ಠರೋಗ ಯಾವುದೋ ಒಂದು ರೋಗಕ್ಕೆ ತಗಲಿ ಇದಾಗಿರ್ಬೋದು. ಅಂಥದ್ರಲ್ಲಿ ಅವ್ರನ್ನ ಹುಡುಕಿ ಅವ್ರಿಗೆ ಏನು ನ್ಯಾಯ ಕೊಡಬೇಕು ಆ ವ್ಯವಸ್ಥೆನ ಅವನು ಒಬ್ಬ ಗ್ರಾಮ ಪಂಚಾಯತಿ ಪ್ರತಿನಿಧಿಯಾಗಿ ಮಾಡಬೇಕಿತ್ತು. ಮೊದಲನೇದಾಗಿ ಹಲವಾರು ಜನ ಅಧ್ಯಕ್ಷರಾಗಿದ್ದಾರೆ, ನಮ್ಮ ದಲಿತರು ಕೂಡ ಆಗಿದ್ದಾರೆ. ಆದರೆ ನಮ್ಮ ದಲಿತರಿಗೆ ಏನು ಅನ್ಯಾಯ ಆಗೈತೆ ಅನ್ನೋದು ನೇರವಾಗಿ ಕಾಣಿಸಿಲ್ಲ. ಭಾಳ ಜನ ನಮ್ಮ ಒಂದು ನುಡಿಯಲ್ಲಿ ಇರ್ಬೋದು, ಅಥವಾ ಒಂದು ಅನುಕೂಲಲ್ಲಾಗಿರ್ಬೋದು, ಸಾಮಾಜಿಕ ಕಳಕಳಿ ಇರ್ಬೋದು, ಅಥವಾ ನಮ್ಮ ಸರ್ಕಾರಿ ಪಂಚಾಯತಿ ಆಸ್ತಿಯಲ್ಲಿ ಕಾಪಾಡೋ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಕೇರ್ಲೆಸ್ ಮಾಡಿದ್ರು ಅನಿಸುತ್ತೆ. ಇವತ್ತು ನಾನು ನೋಡಿದರೆ ಅಲ್ಲಿ ನಾನು ಎಲ್ಲ ಒಂದು ಹಿಂದಿನ ಅಜೆಂಡಗಳು ಇವನು ನೋಡಿದರೆ, ರೆಸಲ್ಯೂಷನ್ಗಳು ನೋಡಿದರೆ, ಅಥವಾ ನಮ್ಮ ಹಿಂದಿನ ಹಳೆ DCP ಪುಸ್ತಕ ನೋಡಿದರೆ ನಮ್ಮ ಹಿಂದೆ ದಲಿತರು ಎಲ್ಲಿದ್ದರು, ಯಾಕೆ ಒಂದು ಕಡೆ ವಲಸೆ ಬೀಳಿಸಿದ್ರು ಅನ್ನೋದು ನನಗೆ ಇವತ್ತು ಕಂಡು ಬರ್ತಿದೆ. 1900 ಬೈಬೇಕು ಅಂತ ನನ್ನೊಂದು ಆಸೆ ಇದೆ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅಲ್ಲಿ ಪಾಲನೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರು ಸಾಮಾನ್ಯ ಜನರು, ಶೋಷಿತ ಜನರ ಪರವಾಗಿ ಅವರು ಎಷ್ಟು ನೊಂದುವೆಂದು ಸಂವಿಧಾನ ರಚಿಸಿ ಇವತ್ತು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಯಾರು ನಮ್ಮ ಮಂದಿಯವರು ಏನು ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದೊಳಗೆ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅದು ಇವತ್ತು ಅಧ್ಯಕ್ಷನಾಗಿದ್ದೀನಿ ಅಂದರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾದಕ್ಕೆ ಫಸ್ಟಿಗೆ ನನ್ನ ಇದು ನಮನಗಳು ಅಂತಂದು ಹೇಳ್ಬಿಟ್ಟು ಹೇಳ್ತೀನಿ. ಯಾಕೆಂದರೆ ಇವತ್ತು ಅವ್ರು ಇಲ್ಲ ಅಂದರೆ ನಾವು ಏನೋ. ಥ್ಯಾಂಕ್ ಯು.